ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಈ ಹಸುಗಳು ಭೀಮಣ್ಣವ್ರು ಬೆಳೆದಿರ್ತಕ್ಕಂಥವ್ರು ನಮ್ಮ ಏನು ಒಡ್ಡಿನಹಳ್ಳಿ ಅಂತ ಬರುತ್ತೆ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಇಲ್ಲಿರ್ತಕ್ಕಂಥ ಹಸುಗಳ ಒಂದು ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ. ಒಂದು ಸೂಚನೆ ಮೇರೆಗೆ ಹಸು ಖರೀದಿಗೆ ಸಂಬಂಧಿಸಿದಂತೆ ದಯವಿಟ್ಟು ಎಲ್ಲರೂ ಕೂಡ ಯಾವುದೇ ಆನ್ಲೈನ್ ಇರೋದಿಲ್ಲ, ಇಲ್ಲಿ ನೇರವಾಗಿ ಭೇಟಿ ಕೊಡಬೇಕು. ನೇರವಾಗಿ ಭೇಟಿ ಕೊಟ್ಟ ನಂತರ ಪರಿಶೀಲಿಸಿಕೊಂಡು ನಿಮ್ಮ ಜವಾಬ್ದಾರಿಯಲ್ಲಿ ಹಸು ಖರೀದಿ ಮಾಡುವಂಥದ್ದು ಆಗಬೇಕು ಅನ್ನೋಂಥದ್ದು. ಇಲ್ಲೊಂದು ಆರಂಭದಲ್ಲೇ ತುಂಬ ಹೆವಿ ಲೋಡ್ ಇರ್ತಕ್ಕಂಥ ಒಂದು ತಳಿ ಇದೆ, ಮಾತಾಡ್ಸೋಣ. ಭೀಮಣ್ಣ, ಹಸು ಬಗ್ಗೆ ಒಂದಿಷ್ಟು ಮಾಹಿತಿ. ಹಾಂ, ಎರಡನೇ ಕರು. ಹಾಂ ಹಾಂ. ಅಂದರೆ ಈಗ ಲೋಡ್ ಇದೆ, ಇಳಿಯೋಕ್ಕೆ ಎಷ್ಟು ದಿನ ಬೇಕಿದು? 15 ದಿವಸ ಐತಿ ಟೈಮು. 15 ಡೇಸ್ ಟೈಮ್ ಇರ್ತಕ್ಕಂಥ ಲೋಡು HF ಇದೆ. ಹೈಟು ಪರ್ಸ್ನಾಲಿಟಿಯಲ್ಲಿ ತುಂಬ ಜೋರು ಇರ್ತಕ್ಕಂಥ ತಳಿ ಇದು. ನೋಡ್ತಾ ಇದ್ರಿ, ಹೊಟ್ಟೆ ಗಾತ್ರ ನೀವು ನೋಡ್ತಾ ಇದ್ರಿ, ತುಂಬ ದೊಡ್ಡದಾಗಿರಂತ ಇಳಿತಾ ಇದೆ. ಆಲ್ಮೋಸ್ಟ್ ಆರಲ್ಲಿಂದಲ್ಲ, ಆರಲ್ಲು ತಳಿ ಇದೆ. ಎಣ್ಣೆದು ಕರುಗೆ ರೆಡಿಯಾಗಿ ನಿಂತಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಲ್ಲ. ಈ ಹಸು ಹಾಲ್ ಬ್ಲಾಕಲ್ಲೇ ಜಾಸ್ತಿ ಹೋಗ್ತಾ ಇದೆ, ವೈಟ್ ಪ್ಯಾಚಸ್ ಕಡೆ ಕಡಿಮೆ ಇದೆ. ನಿಮಗೆ ನೋಡಬೇಕು ಅಂತ ಹೇಳಿದ್ರೆ ಸ್ತನಗಳ ಗಾತ್ರ ದೊಡ್ಡದಾಗಿರುವಂಥದ್ದು, ಮೊಣಕಾಲಿಂದ ಮೇಲೆ ಇನ್ನೂ ಹಾಲು ತುಂಬಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಬಾಕ್ಸ್ ಸೈಜ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ. ಅಣ್ಣ, ಹಾಲು ಏನು ಸಿಗಬಹುದು ಒಂದು ಗೆಸ್ ಅಣ್ಣ ನಿಮ್ಮ? ಹಾಂ ಹಾಂ ಹಾಂ. ಜಾಸ್ತಿ ಆಗ್ಬೋದು, ಬಟ್ ಹಾಂ ಹಾಂ 15 ಹಂಗೆ ಬೆಲೆ ಮೇಯಿಸೋದ್ರ ಮೇಲೆ. ಹಾಂ ಹಾಂ. ಅಲ್ಲ ಅದು ಈಗ ಬರಲಿಲ್ಲ ಅಂತೇಳಿ ಕಿರಿಕಿರಿ ಮಾಡಬಾರ್ದು. ಹಾಂ ಹಾಂ ಹಾಂ. ಖರೀದಿ ಅವ್ರ ಜವಾಬ್ದಾರಿ ಅದು. 8 4 ಬಲಿದಾರಿ ತೋರಿಸೋರು. ಹಾಂ ಹಾಂ. ಹಂಗೆ ಯಾರು ನೆನೆ ಪನಿ ಹೊಂಡೋದ್ರೆ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೇವೆ. ಹೌದು. ಅದು ಬಿಟ್ಟರೆ ಬಾಕಿ ಹಾಲು ಬರಲಿಲ್ಲ ಹಿಂಗೆ ಬೇಡ ಬೇಡ, ಯಾಕಂದ್ರೆ ಅವ್ರಿಗೆ ಆಯ್ಕೆ ಹತ್ರ ಒಯ್ಲಿದ್ದು ಒಯ್ದು ಬೇಡ. ವೆರಿ ಗುಡ್. ಇದು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಆರಂಭದಲ್ಲೇ ನಿಮ್ಗೆ ಹೇಳಿದ್ರೆ ಅಣ್ಣ, ನಿಮ್ಗೆ ಏನಾದರೂ ಹಾಲಿನಲ್ಲಿ ಅಥವಾ ಇದು 4 ಮೊಲೆ ತೊಟ್ಟಲ್ಲಿ ಏನಾದರೂ ತೊಂದರೆ ಇದ್ದರೆ ಮಾತ್ರ ಅದಕ್ಕೆ ಇದೆ. ಹಾಲು ಬಂದಿಲ್ಲ, ಅದಿಲ್ಲ, ಇದಿಲ್ಲ ಅಂದರೆ ಅದಕ್ಕೆ ಜವಾಬ್ದಾರಿ ಇಲ್ಲ. ನಿಮಗೆ ಇವೆಲ್ಲ ಕೂಡ ಕಂಡೀಷನ್ ರೆಡಿ ಇದ್ದರೆ ಮಾತ್ರ ಹಸು ಏರಿಯನ್ನು ಮಾತಂದಿದೆ. ತಗೊಳ್ರಿ. ಓಕೆ, ಆಯಿತು. ಅವರು ಹೇಳಿದ್ದಾರೆ, ಯಾಕಂದರೆ ಫೋನ್ ಮಾಡೋದು ಹಂಗೆ ಆಯ್ತು ಹಿಂಗೆ ಆಯ್ತು. ಹಾಂ ಹಾಂ. ಅದೇನೋ ನಡುವ ಸಿಗ್ತಿಲ್ಲ, ಅದೇನೋ ಶಿಫ್ಟ್ ಮಾಡಿದ್ರೆ ಅದ್ರ ಮೇಲೆ. ಓಕೆ, ಇದು ಸೂಕ್ಷ್ಮವಾಗಿ ಮೊದಲೇ ಹೇಳಿದ್ದಾರೆ. ಇನ್ನು ಉಳಿದಂತೆ ನಾನೇನೂ ಕೇಳೋದಿಲ್ಲ. 1:30. ಓಕೆ ಓಕೆ. 1:30 45 ಮಟ್ಟ ಅದಾವೆ. 45 ಮಟ್ಟ, 1:30 ಇಂದ 45,000 ತನಕನೂ ಇದ್ದಾವೆ. ಓಕೆ ಓಕೆನಾ, ಓಕೆನಾ, ಓಕೆ. ಆಯ್ತು, ನೋಡೋಣ ನೆಕ್ಸ್ಟ್. ಒಂದು ವೇಳೆ ನಿಮ್ಮ ಕೊಟ್ಟಿಗೆ ಚಿಕ್ಕದಾಗಿತ್ತಾ, ಜಾಗ ಜಾಸ್ತಿ ಇಲ್ವಾ? ಕಿರುಗ ಹೆಂಗಾರು ಹಾಕಿತ್ತಾ ಇದು? ಹಾಂ, ಈ ಕಡೆ ರೋಡಿಗೆ ಹೋಗೋದೇ ಬೇಡ. ಅದ ಬೈಕ್ ಹೋಗೋ ಸೌಂಡ್ ಸರಿ ಕೇಳಲ್ಲ. ಹಾಂ, ಜರ್ಸಿಯಲ್ಲಿ ಇರ್ತಕ್ಕಂಥ ತಳಿ ನೋಡ್ತಾ ಇದ್ದೀರಿ. ಕೊಟ್ಟಿಗೆ ಚಿಕ್ಕದಾಗಿದೆ ಅಂದರೆ ನಿಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 45,000 ಖಾಲಿ ಒಂದೊಂದಕ್ಕೆ. ಈಚ್ ಒನ್ ಅಂದರೆ ಒಂದು ಹಸುಗೆ 45,000. ಒಂದು ಹೆಣ್ಗರು ಹಾಕಿದೆ ಈ ಕಡೆ ಲೆಫ್ಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಗಣೇಶರು ಹಿಡ್ಕೊಂಡಿದ್ದಾರಲ್ಲ, ಅದು ಹೆಣ್ಗರು ಹಾಕಿರ್ತಕ್ಕಂಥದ್ದು. ಇನ್ನು ಜರ್ಸಿ ಇದು ಗಬ್ಬ ಅಣ್ಣ? ಇದು ಲೋಡ್ ಇದೆ ಜರ್ಸಿ. ಹಾಂ ಹಾಂ ಹಾಂ. ವಾರ 10 ದಿವಸ ಕಾಯುವಂಥ ತಳಿ ಇದು. ನೋಡ್ತಾ ಇದ್ದೀನಿ, ಒಂದು 40-45 ಸಾವಿರದ ಆಸುಪಾಸಿಗೆ ಹೇಳಿದ್ದಾರೆ. ಹಾಂ, ಓಕೆ ಓಕೆ. ಹ್ಞೂ. ಸೂಲು ಹಲ್ಲಲ್ಲಿ ಹೆಂಗಿದೆ ಅಣ್ಣ? 2ನೇ ಕರುಗಳಪ್ಪ, ಎಲ್ಲವೂ 2ನೇ ಕರು ಅಂತ ಹೇಳಿದ್ದಾರೆ. ನೀವು ಬಂದಾಗ ನೇರವಾಗಿ ಭೇಟಿ ಮಾಡಿಕೊಂಡು ಪರಿಶೀಲಿಸ್ಕೊಳ್ಳುವಂಥದ್ದು ಅಣ್ಣ ಮೊದಲು ಹೇಳಿದ್ದಾರೆ. ಅದು ನಿಮ್ಮ ಜವಾಬ್ದಾರಿ. ಹಾಗಿದ್ರೆ ಮಾತ್ರ ಬರ್ಬೋದು ಅಂತ. ಅವರು 4 ಮೊಲೆದಾರಿಯಿಂದ ಹಿಡಿದು ಪ್ರತಿ ನಿಮಗೆ ಹಸು ಆರೋಗ್ಯವಾಗಿರೋದು, ಮೇವು ತಿನ್ನೋದು ಎಲ್ಲ ತೋರಿಸಿರ್ತಾರೆ. ನೀವು ಹೋದ ನಂತರ ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥ ಮಾತು. ನೀರು ಕುಡಿಯೋದೆಲ್ಲ ಇಲ್ಲೇ ನೋಡ್ಕೊಂಡು. ಹೌದು, ತೊಟ್ಟು ನೆನೆ ಹೊಂಡೋದು ಎಲ್ಲ ಸಿಡಿ, ಪ್ರತಿಯೊಂದು ಕಣ್ಣು ಮೂಗು ಎಲ್ಲ ನೋಡ್ಕೊಳ್ಳಿ. ಅಲ್ಲಿ ಹೋಗಿಂದ ಹಂಗಾತ ಹಿಂಗೆ. ಹೌದು, ಹಂಗಾಗಿಲ್ಲ. ಹಾಗಿದ್ರೆ ನೇರವಾಗಿ ನೋಡ್ಕೊಂಡು ಹೋಗ್ಬಿಟ್ಟು ನೇರವಾಗಿ ನೋಡ್ಕೊಂಡು ಹೋಗ್ಬೋದು. ಯಾಕಂದರೆ ಹಸು ಅವರು ಒಂದು ಕಡೆಯಿಂದ ತಂದು ಮಾರಾಟ ಮಾಡೋದು. ಯಾರು ಕಂಡು ಬರ್ತಾರೆ? ಹೌದು ಹೌದು. ನಾವು ತರಕಾರಿ ಏನಾರು ನಮಗೆ ತಂದರ ಹತ್ರ. ಓಕೆ, ಆಯಿತು, ಒಳ್ಳೆಯದು. ಏನು ಕಿರಿಕಿರಿ ಮಾಡೋಂಗಿಲ್ಲ ಒಯ್ದ ಮೇಲೆ. ಸರಿ ಅಣ್ಣ, ಆಯಿತು. ಇದನ್ನು ಅಪ್ಡೇಟ್ ಆಗ್ತಾ ಇದೆ, ನೋಡ್ತಾ ಇದ್ರೆ ಅವ್ರು ಕೇಳಿಸ್ಕೊಂಡಿದ್ದೀರಿ. ಹೀಗಿದ್ದಾಗ ಮಾತ್ರ ಹಸು ಕರೆಕ್ಟ್ ಇದೆ. ಇತ್ತೀಚಿನ ದಿನಗಳು ಅದು ಮಾತು ಹೇಳೋದು ಒಳ್ಳೆಯದು ನೇರವಾಗಿ. ಆಯ್ತಪ್ಪ. ಇನ್ನೊಂದು HF ಅಲ್ಲಿ ಭೀಮಣ್ಣವ್ರ ಕೈಯಾಗಿ ನಿಂತಿರ್ತಕ್ಕಂಥ ಅಣ್ಣ, ಇದು ಗಬ್ಬನ? ಗಬ್ಬರೇ ಚಂದ ಸ್ನೇಹಿತರೆ. ಇದು 15 ದಿವಸ ಕಾಯಬೇಕಾಗಿರ್ತಕ್ಕಂಥ 15 ಕರು. ಚೆನ್ನಾಗಿದೆ, ಆ್ಯಕ್ಟಿವ್ ಇದೆ, ಹೆವಿ ಆ್ಯಕ್ಟಿವ್ ಇದೆ. ನೋಡ್ತಾ ಇದ್ದೀವಿ, 2ನೇ ಕರು ಅಂತ ಹೇಳಿದ್ದಾರೆ. ಅಲ್ಲಿಂದ ಏನಾದ್ರು ತುಂಬ ಚಂದ ಇದೆ. ಏನು ಲೇಟ್ ಇವತ್ತು ಕಣ್ಣಿಗೆ ಕಾಣಲ್ರಿ, ಇವತ್ತು ಬಂದವಲ್ಲ. ಬಾ ಬಾ, ಇರಲಿ ಆ್ಯಕ್ಟಿವ್ ಇರಲಿ. ಬಾ ಸ್ನೇಹಿತರೆ, ನಿಮಗೆ
ಹಸು ಸಂಪೂರ್ಣವಾಗಿ ತೋರಿಸುವಂಥ ಜವಾಬ್ದಾರಿ ನಿಂದಿದೆ, ತೋರಿಸ್ತೀವಿ. ಖರೀದಿಸುವ ಓನ್ ಜವಾಬ್ದಾರಿ ನಿಮ್ಮದು. ಇದರಲ್ಲಿ ಯೂಟ್ಯೂಬ್ ಚಾನಲ್ ಮಧ್ಯವರ್ತಿ ಆಗಿರೋದಿಲ್ಲಪ್ಪ. ನೀವು ದಯವಿಟ್ಟು ನನಗೂ ಫೋನ್ ಮಾಡಬೇಡ್ರಿ, ಅಣ್ಣ ಹಸು ಕೊಡಿಸಿ ಹಾಗೆ ಹೀಗೆ ಅಂತೇಳಿ. ದಯವಿಟ್ಟು ನಾನು ಹಸು ಕೊಡಿಸೋ ನಿಟ್ಟಿನಲ್ಲಿ ಇರೋಲ್ಲ. ಬೇಕಂತ ಹಾಕಿರ್ತೀನಿ ನಂಬರ್ಗಳು, ಅಣ್ಣವ್ರ ಹತ್ರ ನೀವು ಮಾತಾಡ್ಕೊಳ್ರಿ. ಆನ್ಲೈನ್ ಇಲ್ಲ ಅಂತ ಹೇಳಿದರೆ ನೇರ ಭೇಟಿ ಮಾಡಿ ಅದಷ್ಟು ಅಂತೇಳಿ. ಅಣ್ಣ ರೇಟ್ ಏನಾಗ್ಬೋದಣ್ಣ? ರೇಟ್ 1 ಮೇಲೆ ಬಂದರೆ ಕೊಡ್ತಾನೆ. 1 ಮೇಲೆ ಹಸು ಪಾಸು ಇದೆ ನೋಡ್ರಪ್ಪ, ಹಾಗೆ ಹೋಗಿ ಬಂದಾಗ ನೋಡಿಕೊಂಡು ಇದು ಮಾಡ್ಬೋದು. ಆಯಿತು. ಇನ್ನೊಂದು ಹಾಲ್ ಬ್ಲಾಕ್ ಇದೆ ಕೋಲ್ಡಲ್ಲಿ, ನೀವು ನೋಡ್ತಾ ಇದ್ದೀರಿ. ಮಿಕ್ಸ್ ಇದೆ. ಹೌದು 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 ಜರ್ಸಿ HF ಮಿಕ್ಸ್ ಇದೆ. ಇದು ಈ ಕಡೆ ಪ್ಯೂರ್ ಜರ್ಸಿ ಅನ್ನೋಕ್ಕೂ ಬರೋದಿಲ್ಲ, ಪ್ಯೂರ್ HF ಅನ್ನೋಕ್ಕೂ ಬರೋದಿಲ್ಲ. ಎರಡು ಮಿಕ್ಸ್ ಇದ್ದಾಗ ಗಟ್ಟಿ ತನಕ್ಕೆ ಒಂದು ಹೆಸರು. ಹಾಂ ಹೌದು, ಹೆಸರು ತುಂಬ ಒಳ್ಳೆಯದಿದು. ಹೆಂಗೆ ಒಳ್ಳೆಯದು ಅಂತ ಹೇಳಿದ್ರೆ ಆದಷ್ಟು ಕಾಯಿಲೆ ಕಸಲೆಗಳು ಸ್ವಲ್ಪ ಕಡಿಮೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅನ್ನೋದನ್ನು ಬಿಟ್ಟರೆ. ಆದರೆ ನಾವು ನೋಡ್ಕೊಳ್ಳೋದ್ರ ಮೇಲೆ ಚೆನ್ನಾಗಿರುತ್ತಪ್ಪ. ಹಿಂಗಿದೆ. ಎಷ್ಟನೇ ಸೂಲು ಹಲ್ಲಿಂದ ಅಣ್ಣ? 2ನೇ ಅಲ್ರಿ, 6 ಹಲ್ಲು ಐತಿ. 6 ಹಲ್ಲು. ತುಂಬ ಲೆಂತ್ ಇದೆ, ಶೈನ್ ಇದೆ, ಹೊಳಿತಾ ಇದೆ ಹೊಳಿತಾ ಇದೆ ಹೊಳಿತಾ ಇದೆ. ಕೋಡ್ ಗೇಡ್ ನೋಡ್ರಿ ಹೆಂಗಿದೆ, ಕಾಂಕ್ರೀಟ್ ಥರ ಕೋಡ್ ಇದೆ. ಹೌದು ಹೌದು ಹೌದು. ಇನ್ನು ಇದು ಎರಡನೇದ ಮೊದಲನೇದು? ಎರಡನೇದು. 2ನೇ ಕರ ಇದೆ ನೋಡ್ರಿ. ಇದು ಹೀಗೆ ಆ್ಯಕ್ಟಿವ್ ತಳಿ ಇದ್ದಾಗ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಕೆಲವಿರ್ದ ಹೇಳ್ತಾರೆ ಅಲ್ಲ ಅಣ್ಣ, ಪೂರ್ತಿ ಬ್ಯಾಕ್ ಸೈಡಿಂದನೇ ಅತಿ ಹೆಚ್ಚು ಎಲ್ಲ ಕವರ್ ಮಾಡಿ ಕೊಟ್ಟಿರ್ತೀನಿ. ಸೊ ಹಿಂಗಿದ್ದಾಗ ನೀವು ಕೂಡ ಹಿಂಗೆ ಬಂದು ನೇರವಾಗಿ ನೋಡ್ಕೊಳ್ಬೇಕು. ಬೆಲೆ ಏನಾಗ್ಬೋದಣ್ಣ? ಆದರೆ ಬೆಲೆ ಒಟ್ಟು ಒಂದು 95 ಅಂದರೆ ಕೊಡ್ತಾನೆ. 95 ಅಂದರೆ ಕೊಡೋ ಸಾಧ್ಯತೆ ಇದೆ. ಒಂದು 5. ಹಾಂ 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 95 ಅಂದರೆ ಕೊಡ್ತಾನೆ. ಹಾಂ ಓಕೆ. ಓಕೆ ಆಗೋದು. ಗಿರ್ರಿದೆ, ಚಂದ ಇದೆ ಗಿರ್ರ. 4 ಹಲ್ಲ? ಹಾಂ 4 ಸೂಪರ್. ಗಿರ್ ನೋಡ್ರಿ, 4 ಹಲ್ಲು ಪಡ್ಡೆ ಅಂತಂದಿರಣ್ಣ. ಗರಂ ಸಾದಿ. ಹ್ಞೂ ನೋಡ್ರಿ, ಜಾತಿ ಒಕ್ಕಳ ಇಕ್ಕಳ ಮೂಡ ಎಲ್ಲ ಜಾತಿ ಇರುವಂಥ ಪ್ಯೂರಿಟಿ ಇರೋದ. ಗಂಡಗಳು ಕೂಡ ಚೆನ್ನಾಗಿ ಬಿಟ್ಟಿದೆ. ನೋಡ್ತಾ ಇದ್ರಿ ಗಿರು. ಸೂಲು ಹೊಲ್ಲಾಗ ಏನಣ್ಣ ಗಿರು? ಇದು ಫಸ್ಟ್ನೇದಾಗಿನ? ಹಾಂ ಫಸ್ಟ್. ಭೀಮಣ್ಣ ಕೈಗಿರೋಂಥದ್ದು ಗಿರು. ಮೊದಲನೇ ಸೂಲಿನ ಹಸು ಇದು. ನೋಡ್ತಾ ಇದ್ರಿ ಹಿಂಗೆ ದುಬ್ಬ ಗಂಧಗಳಿಂದ ಹಿಡಿದು ಹಾಲಿನ ಪಟ್ಟು ಎಲ್ಲ ಚೆನ್ನಾಗಿದೆ. ಹಾಯ್, ಮೊದಲನೇದು ಅಂತ ಅನಿಸೋದಿಲ್ಲ, ಹಂಗಿದೆ ಗಿರ್ದು. ಏನು ಆಗ್ಬೋದಣ್ಣ ಆದರೆ? ಹಾಂ 85 ಅಂದರೆ ಕೊಡ್ತಾನೆ. ಓಕೆ. 90,000 ಹೇಳ್ತಾರೆ, 85 ಹಸು ಪಾಸು ಇದೆ. ಫ್ಯಾಟ್ A2ಗೆ ನಮಗೇನು ಹಾಲು ಬೇಕು, A2 ಮಿಲ್ಕ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಈ ಥರ ಇದು ಇರಬೇಕು, ಸಾಯಿವಾಲು ಇರಬೇಕು, ಗಿರ್ ಇರಬೇಕು ನಮ್ಮ ಕೊಟ್ಟಿಗೆಗೆ. ಸ್ನೇಹಿತರೆ, ಹಾಗೆ ಪಕ್ಕದಲ್ಲಿ ಸಾಯಿವಾಲು ಕೂತಿದೆ, ಅದನ್ನ ಕಡೆ ಹೋಗೋಣ. ಬಡಿ ಇದೆ. ಇದು ಎಷ್ಟನೇ ಸೂಲಲ್ಲಿಂದಣ್ಣ? ಇದು 2ನೇದು. 6 ಹಲ್ಲು. 2ನೇದು 6 ಹಲ್ಲು ಸಾಯಿವಾಲು. ಸಾಯಿವಾಲ್ ಬೇಕು ಅಂತ ಯಾರೋ ಮೊನ್ನೆ ನನಗೆ ಕಾಮೆಂಟ್ ಹಾಕಿದ್ರಿ. ವಿಡಿಯೋ ಇವತ್ತು ನಿಮಗೆ ಸಾಯಿವಾಲ್ ನಾನು ನೋಟ್ ಮಾಡ್ತಾಯಿದ್ದೀನಿ. ಹಾಲು ಇವೆಲ್ಲ ಏನು ಸಿಗ್ಬೋದಣ್ಣ? ಸಿಕ್ಕರೆ ಅಣ್ಣ ಬರ್ಬೋದು. ಜಸ್ಟ್ ನಾವು ಗೆಸ್ ಮಾಡ್ಬೋದಷ್ಟೇ ಈಗ, ಯಾಕಂದರೆ ಹೌದು ಹೌದು ಗೆಸ್ ಮಾಡ್ಬೋದು. A2 ಮಿಲ್ಕ್ ಏನಾದರೂ ಬೇಕು ಅಂದರೆ ನಿಮ್ಗೆ ಅವಕಾಶ ಇರುತ್ತೆ ಇದಕ್ಕೆ. 7 ಮೇಲೆ ಬಂದೇ ಬರುತ್ತೆ. ಹಾಂ ಹಾಂ 12 ಕೊಡುತ್ತೆ, 15 ಕೊಡ್ತಾರೆ, ಸುಳ್ಳು ಹೇಳ್ಬಾರ್ದು. ಹೌದು ಹೌದು. ಈ ಜಾತಿ ಇಂಟದ ಅಷ್ಟು. ಅದ ಇದು ಫ್ಯಾಟ್ ಚೆನ್ನಾಗಿ ಬರುತ್ತೆ, ಹಾಲು ಚೆನ್ನಾಗಿ, ಒಳ್ಳೆ ತುಪ್ಪ ಗಿಪ್ಪ ಎಲ್ಲ ಚಂದ ಸಿಗುತ್ತೆ ಇದರಿಂದ. ಲೀಟರ್ ಸೇರಿಸ್ತಾರೆ. ಹೌದು, ಇದಕ್ಕೆ ಲೀಟರ್ ಸೇರಿಸಬಹುದು. ಪೇಟೆ ಮಾರೋದು. ಬೆಲೆ ಹೆಂಗೆ ಹೋಗುತ್ತೆ ಅಣ್ಣ ಹೋದರೆ ಇದ್ರದ್ದು? ಬೆಲೆ ಹೇಳೋದು 1.10 ಹೇಳ್ತಾರೆ. ಹಾಗೆ ಬಿಡೋದು. ಒಂದು ವೇಳೆ ಬೆಲೆ ಇಲ್ಲರಿ, ನೀವು ಬಂದು ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ, ಮಾತಾಡ್ಕೊಳ್ಳಿ. ಏನು ರೇಟು ಅಥವಾ ವೀಡಿಯೋದಲ್ಲಿ ಏನು ಹೇಳಿದರೆ ಹಂಗಿಲ್ಲ, ಬಂದು ವ್ಯವಹಾರ ಮಾಡ್ಕೊಳ್ಳಿ. ಇದು ತುಂಬ ಫ್ರೆಂಡ್ಲಿ ಇದೆ ನೋಡಿರಿ, ಇದು ತುಂಬ ಫ್ರೆಂಡ್ಲಿ ಇದೆ. ಈ ಸಾಯಿವಾಲ್ ಏನು ಅಂದ್ರೆ ಪ್ಲಸ್ ಪಾಯಿಂಟು, ಒಂದು ಸತಿ ನಮಗೆ ಇಷ್ಟ ಆಗ್ಬಿಡ್ತು ಅಂದರೆ ಅದಕ್ಕೆ ನಾವು ಇಷ್ಟ ಆಗ್ಬಿಟ್ಟವಪ್ಪ ಅಂದ್ರೆ ನಮ್ಮನ್ನು ಬಿಟ್ಟು ಒಂದು ಕ್ಷಣ ಕಳೆದು ಯಾವುದೇ ನೀವು ಬಂದ ತಕ್ಷಣ ಒಂದು ನಾಯಿ ಮರಿ ಓಡಿ ಬಂದಂಗೆ ಬಂದ್ಬಿಡ್ತಾವೆ, ಹಂಗಿದೆ ಜಾತಿ ಸಾಯಿವಾಲ್ದು. ಫ್ರೆಂಡ್ಲಿ ಇರುತ್ತೆ ಇವೆಲ್ಲ. ಆಯ್ತು ಬಿಡೋಣ. ಅಂದರೆ ಇದು ಕೂಡ ಒಂಥರ ಸಾಯಿವಾಲಿಗೆ ಹತ್ತಿರ ಇದೆ, ಮಿಕ್ಸ್ ಇದೆ ಅಲ್ಲ, ಸ್ವಲ್ಪ ಕ್ರಾಸ್ ಬರುತ್ತೆ ಇದು.
ಇದು ಗಬ್ಬ ಐತಣ್ಣ? ಗಬ್ಬರಿ ಹಾಂ, 20 ಲೇಟ್ ಐತಿ. ಓಕೆ ಓಕೆ. 20 ಲೇಟ್ ಐತಿ. ಲೇಟ್ 20 ಡೇಸ್ ಕಾಯ್ಬೇಕು. ಸೈಜ್ ಒಳ್ಳೆ ಎಮ್ಕಿ. ಹ್ಞೂ, ಲೆಂತ್ ತುಂಬ ಚೆನ್ನಾಗಿದೆ. ಇನ್ನು ಇದು ಎಚ್ ಎಫ್ಗೆ ಕ್ರಾಸ್ ಆಗಿದೆ, ಜರ್ಸಿ ಕ್ರಾಸ್ ಆಗಿರ್ಬೋದು ಅಣ್ಣ ಇದು. ಎಚ್ ಎಫ್ ಜರ್ಸಿ ಜರ್ಸಿ ಕ್ರಾಸ್. ಹಾಂ, 3 ಮಿಕ್ಸ್ ಇರುತ್ತಲ್ಲ ಅದು. ಇದು ಎರಡನೇ ಸೂಲು. ಎರಡನೇ ಸೂಲಿಂದ. ಹಾಂ ಹಾಂ ಹಾಂ, ಎರಡನೇದಣ್ಣ ಇದು. ಒಂದು 20 ದಿವಸ ವೆಯ್ಟ್ ಮಾಡಬೇಕು ಅಂದ್ರಲ್ವ? 20 ದಿನ ಕಾಯ್ಬೇಕು. ಹಾಲಿಂದ ಹಿಂಗೆ ಹೋಗ್ಬೋದು ಹೋದ್ರಣ್ಣ? ಇದೊಂದು 5-6 ಸಿಗ್ಬೋದಾ? ಒಂದು 8 ರಿಂದ 9 ಹೊಡಿಬೋದು. 8 ರಿಂದ 9. ಒಂದು ವೇಳೆ ಮೇವು ಚೆನ್ನಾಗಿ ಬಿತ್ತು ಅಂದರೆ ಹೆಚ್ಚಾಗುತ್ತೆ. ನೀವು ಮೇವು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಹಾಲು ಕಡಿಮೆ ಆಗೋ ಸಾಧ್ಯತೆಯೇ ಇರುತ್ತೆ. ವೈದ್ಯರನ್ನು ಆದಷ್ಟು ಏನು ಹಾಕಿದೆ, ಏನು ಒಳ್ಳೆಯದು ಅಲ್ಲಿ ಹಾಲು ಬಾವಿ ಇದೆಲ್ಲ ಚೆಂದ ಕಾಣ್ತಾ ಇದೆ. ಇದೊಂದು ಹಸುಗಳಿಗೆ ಕಾಣಲ್ಲ. ಇಲ್ಲ ಹೇಳಿ ಮತ್ತೆ ಕೆಸ್ತ. ಆಯ್ತು ಆಯ್ತು. ಏನು ಹೋಗ್ಬೋದು ಅಣ್ಣ ರೇಟ್ ಹೋದ್ರೆ ಇದು? ರೇಟ್ ಒಂದು 75 ಬಂದರೆ ಕೊಡ್ತಾನೆ. 75. ಮಿಕ್ಸ್ ಬ್ರೀಡು. ಹಾಲಿನ SNF ಅಥವಾ ಫ್ಯಾಟಿಗೆ ಬೇಕು ಅಂತ ಹೇಳಿದ್ರೆ ಆಯ್ಕೆ ಏನು ಅಡ್ಡಿ ಇಲ್ಲ. ಆಯಿತು ಹಳೆದು. ನಾಲ್ಕಲ್ಲಿನ ಪಡ್ಡೆ ತುಂಬ ಗಾತ್ರ ಇರ್ತಕ್ಕಂಥದ್ದು. ಮೊದಲನೇದು ನಿಂತಿರೋಂಥದ್ದು ನೋಡ್ತಾ ಇದ್ರಿ. ಫುಲ್ ಶೈನ್ ಇದೆ. ನಾಲ್ಕಲ್ಲಿ ಪಡ್ಡೆ ಹಸುಗಳನ್ನ ಆಯ್ಕೆ ಮಾಡೋರು ಏನಾರಿದ್ರೆ ಮಾಡ್ಬೋದು. ಗಿಡರ್ ಕಂಪ್ಯಾಕ್ಟ್ ಸರಿ ಇದೆ. ಲೆಗ್ ಸ್ಕೋರ್ ಕಂಪ್ಯಾಕ್ಟು ತುಂಬ ಚೆನ್ನಾಗಿದೆ. ಹಿಂಗಿದೆ ತೊಟ್ಟು ಗಿಟ್ಟು ಎಲ್ಲ ಬಿಡಿಯಾಗಿ ಇರುವಂಥದ್ದು. ಹೇಗಿದೆ ನೋಡ್ತಾ ಇದ್ರಿಲ್ಲ, ಇದೇ ಥರ ನೀವು ಒಂದಾಗಲೂ ಪರಿಶೀಲಿಸ್ಕೋಬೋದು, ಅವಕಾಶ ಇರುತ್ತೆ. ಹಾಲ್ ಬ್ಲಾಕಲ್ಲಿ ಮಿಕ್ಸ್ ಶೈನ್ ಇರ್ತಕ್ಕಂಥ ತಳಿ. ಇನ್ನೇನು ಬೆಲೆ ಎಷ್ಟು ಆಗ್ಬೋದು ಏನಾದರೂ ಅಂತ ವಿಚಾರಿಸ್ಕೊಂಡ್ರೆ ಎಷ್ಟು ಆಗ್ಬೋದು ವಿವರಣ? ರೇಟ್ ಹೇಳ್ತಾರೆ 1.15. ಹೆಚ್ಚು ಕಮ್ಮಿ ಕೊಡೋದು. ಆಯಿತು ಆಯಿತು, ನಿಮ್ಮ ಮಾಲು ಹಾಗಾಗಿ ಇರ್ತೀರಿ. ನೀವು ಕೂಡ ಏನೋ ಇದ್ದಾಗ ವ್ಯವಹಾರ ಫೋನಾಗಿ ಬೇಡ, ನೇರವಾಗಿ ಬಂದು ಮಾತಾಡ್ಕೊಳ್ರಿ ಭೀಮಣ್ಣವ್ರ ಹತ್ರ. ನೇರ ಭೇಟಿಯಲ್ಲಿ ಉತ್ತಮ. ಹೆಂಗೆ ಬ್ರೀಡ್ ಇದೆಪ್ಪ? ಆರಲ್ಲು ಬೋಡಿ. ಒಳ್ಳೆ ಬ್ರೀಡ್ರಿ. ಹೌದು, ಇದು ಒಂದು 15 ದಿವಸ ಟೈಮ್ ಐತಿ. ಚೆನ್ನಾಗಿದೆ. ಇದು ಒಳ್ಳೆ ಜಾತಿ. ಹೇಳಿದ್ರೆ ಒಳ್ಳೆ ನಮ್ಮ ABS ಹಸು ಥರ ನೋಡ್ದಂಗೆ ಆಗುತ್ತೆ. ಇದು ಹೆಂಗಿದೆ ಅಂದರೆ ಚೆಂದ ಇದೆ. ಅಡರ್ ಕಂಪ್ಯಾಕ್ಟ್ ಎಲ್ಲ ನೋಡ್ರಿ. ಹಿಂದೆಗಡೆ ಬರ್ರಿ, ಅಡರ್ ಕಂಪ್ಯಾಕ್ಟ್ ಹಿಂದೆ ಹಿಂಗೆ ಬರಬೇಕು ಅಂತ. ಅಡರ್ ಕಂಪ್ಯಾಕ್ಟ್, ಲೆಗ್ ಸ್ಕೋರು ಎಲ್ಲ ಚೆನ್ನಾಗಿರ್ತಕ್ಕಂಥ ಬಿಟ್ಟು ಶೈನ್ ಇದೆ. ಹಲ್ಲು ಸೂಲು ಏನಂದ್ರಲ್ಲ? ಆರಲ್ಲ, ಎರಡನೇದು. ಆರಲ್ಲು ಎರಡನೇದು. ಅಣ್ಣ ಇನ್ನು ನಾವು ಹಾಲಿಂದು ಏನು ಕೇಳಬೇಕು ಹೆಂಗೆ ಅಂತ ಕನ್ಫರ್ಮ್ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇರ್ತೀನಿ ಅಷ್ಟೇ. ಗೆಸ್ ಮಾಡ್ಬೋದು, ಇಷ್ಟು ಬರ್ಬೋದು. ಹಾಂ, ಈ ಥರ ನಿಮ್ಮಲ್ಲೇ ಹೋದಾಗಲೂ ಕೂಡ ನೀವು ಬ್ರೀಡಿಂಗ್ ಸೆಟಪ್ಪು ಮತ್ತು ಫೀಡಿಂಗ್ ಸೆಟಪ್ಪಲ್ಲಿ ಮೇಲೆ ಡಿಪೆಂಡ್ ಅಂತ ಇದೆ. ಏನು ರೇಟ್? 16-17 ಮರಿ ಬಂದು ನೋಡಿ. ಹೌದು, ಸಾಕ್ಬೇಕು, ಸುಖ ಬರಲ್ಲ. ಕ್ಯಾಲ್ಶಿಯಂ ಮಿನರಲ್ಸು ಅವೆಲ್ಲ ರೆಡಿ ಮಾಡ್ಕೊಂಡು ಚೆನ್ನಾಗಿ ಇಟ್ಕೋಬೇಕು. ಹೌದು, ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು. ನೋಡಿರಿ ಈಗ ಬೆಲೆ ಏನಾಗ್ಬೋದಣ್ಣ? ಬೆಲೆ 1.26 ಹೇಳ್ತಾರೆ. ಹಾಂ, ಓಕೆ. ನಿಮಗೆ ಏನಾದರೂ ಬೆಲೆ ವ್ಯತ್ಯಾಸಗಳು ಇದ್ದರೆ ಭೇಟಿ ಮಾಡೋ ಸಂದರ್ಭದಲ್ಲಿ ಮಾತಾಡಿ ಖರೀದಿ ಮಾಡ್ಬೋದು. ಓಕೆ ನಾ ಬಂಡ ಇದೆ, ನೀವು ನೋಡ್ತಾ ಇದ್ದೀರಿ. ಅರಲ್ಲಿಂದ ಅಣ್ಣ ಇದು ಚೆಂದಾಗಿತ್ತಣ್ಣ ಇದು. ಹಾಂ ಹಾಂ ಅಣ್ಣ, ಅಂದ ಚೆಂದ ಇದೆ. ಯಾವಲ್ಲ ಎಲ್ಲ ಎಣ್ಣೆ ಅಂದರೆ ಎಲ್ಲ ಬ್ಲಾಕಲ್ಲಿ ಇರ್ತಕ್ಕಂಥ ತೊಟ್ಟು ಮಿಲ್ಕ್ ಪ್ಯಾಚಸ್ಸು ವಿತ್ತು ಇರುವಂಥದ್ದು. ಲೆಗ್ ಕಂಪ್ಯಾಕ್ಟ್, ಲೆಗ್ ಸ್ಕೋರ್ ಸರಿ ಇದೆ. ಹೀಗೆ ನೋಡುವ ಸಂದರ್ಭದಲ್ಲಿ ನಮಗೆ ಅದೆಷ್ಟು ಹಸು ಮೊದಲು 2ನೇ ಸೂಲು ಅಥವಾ 3ನೇ ಸೂಲು ಒಳಗಿದ್ರೆ ಇನ್ನೂ ಒಳ್ಳೆಯದು ಅಂತೀವಿ. ಆ ಥರನ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದಾರಪ್ಪ. ರೇಟ್ ಏನು ಹೋಗ್ಬೋದಾ ನೋಡಿದ್ರೆ ಇದು? 95 ಹೇಳ್ತಾರೆ. ಹಾಂ, 95, 75 ಮೇಲೆ 75 ಪರವಾಗಿಲ್ಲ. ಒಂದು 75 ಆಸುಪಾಸು ಸಿಗ್ತಾ ಇದೆ ಹಸು. ಅಂದರೆ ಇನ್ನೊಂದು HF ಮಿಕ್ಸ್ ಕ್ರಾಸ್ ಬ್ರೀಡು ಭೀಮಣ್ಣವ್ರ ಕೈಗೆ ನಿಂತಿದೆ. ಹೆವಿ ಈ ಥರ ಚೆನ್ನಾಗಿ ತೋರಿಸಿದ್ರು ಅವರು. ಹೀಗೆ ನಿಂತಿರುವಾಗ ಹೆಸರು ನೋಡೋಕ್ಕೆ ಚೆಂದ. ಅದು ಅಲ್ಲೇನಣ್ಣ ಇದು? ಕಡೆಯಲ್ಲಿದು. ಓಕೆ 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 ಪಾಪ ಅದು ಇದೆ. ಇಷ್ಟಿಲ್ಲ ರೇಟೆಲ್ಲ ಹೆಂಗೆ ಹೋಗ್ಬೋದು ಭೀಮಣ್ಣ? ರೇಟು 95 ಹೇಳ್ತಾರೆ. 80 ಆಸುಪಾಸು ಬಂದರೆ ಸಿಗ್ಬೋದು.
ಆ್ಯಕ್ಟಿವ್ ಇದೆ ಅದು, ಹಾಗಾಗಿ ಹತ್ತಿರದಿಂದ ನಾನು ತೆಗಿಯೋಕ್ಕೆ ಹೋಗ್ತಾ ಇಲ್ಲ. ಓಕೆ, ಮಿಲ್ಕ್ ಬ್ಯಾಚಸ್ ತುಂಬ ಚೆನ್ನಾಗಿದೆ. ಲೊಕೇಶನ್ ಒಡ್ಡಿನಹಳ್ಳಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಒಡ್ಡಿನಹಳ್ಳಿ ವಿಜಯನಗರ ಜಿಲ್ಲೆ, ದಾವಣಗೆರೆಗೂ ಸಮೀಪ ಇರ್ತಕ್ಕಂಥ ಗ್ರಾಮ. ದಾವಣಗೆರೆ 7 ಕಿಲೋಮೀಟರ್. 7 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಓಕೆ, ವೀಣ ಆಯಿತು. ವಿಜಯನಗರ ಜಿಲ್ಲೆ, ನಮ್ಮ ವಿಜಯನಗರ ಜಿಲ್ಲೆಗೆ ಹರಪನಹಳ್ಳಿ, ಆದರೆ ದಾವಣಗೆರೆ ತುಂಬ ಹತ್ತಿರ ಆಗುತ್ತೆ ಇದು ವಿಲೇಜ್. ನೀವು ಬರೋದಿದೆ ಅವ್ರಿಗೆ ಫೋನ್ ಮಾಡ್ಕೊಂಡು ಬನ್ನಿ, ಅಡ್ರೆಸ್ ಡೀಟೇಲ್ ಹೇಳ್ತಾರೆ. ಇನ್ನೂ 2 ಹಸು ಇದ್ದಾವೆ, ಅದನ್ನು ನೋಡುವ, ಮಾತಾಡುವ. ಇದು ಹಾಲ್ ಬ್ಲಾಕ್ ಕಡೆ ಇದೆ ಜಾಸ್ತಿ. ಅಣ್ಣ ಪಡ್ಡೆನ ಹೆಂಗಣ್ಣ ಇದು? ಇದು ಎಣ್ಣೆದಲ್ಲ, ಇದು ಎಣ್ಣೆ ಎಲ್ಲ ಓಸ ಎಣ್ಣೆ ಇದೆಯಲ್ಲ, ಎಲ್ಲ ಎಣ್ಣೆ. ಇದು ಆ ಮಣಕ ಒಂದು, ಇದು ಗೀರು ಒಂದು ಎಣ್ಣೆ ಫಸ್ಟು ಮತ್ತು ಸೆಕೆಂಡ್ ಲ್ಯಾಕ್ಟೇಷನ್ ಬೇಕು ಅಂದರೆ ಇದೆ. ಅದನ್ನಾರ ಹಾಲು ಬಾವಿ ಬೇಕು ತೋರಿಸ್ತೀನಿ ಅಂದರೆ ನೋಡ್ಕೋಬಹುದು. ಹೆಂಗಿದೆ ಅಣ್ಣ ರೇಟಿಂಗ್ ಇದೆ? ರೇಟ್ ಒಟ್ಟು 95 ರೀ. ಓಕೆ, ಆಲ್ಮೋಸ್ಟ್ 85-90 ಅಬೋವ್ ಇದ್ದಾವೆ. 75 ಇದೆ. 40,000 ಹಸುಗಳು ತೋರಿಸಿದ್ದಾರೆ. ಓಕೆ, ಇದ್ರೆ ಇನ್ನೊಂದು ಇದೆ ನಮಗೆ. ಬ್ಲ್ಯಾಕು ಬೇಡ, ಈ ಕಡೆ ವೈಟು ಬೇಡ ಅಂದರೆ 2 ಮಿಕ್ಸ್ ಇರ್ತಕ್ಕಂಥ ಕ್ರಾಸ್ ಇರ್ತಕ್ಕಂಥ ತಳಿ. ಭೀಮಣ್ಣವ್ರು ಏನು 20 ದಿವಸ ಟೈಮ್ ಇದೆ ಅಂತ ಹೇಳಿದ್ದಾರೆ. ಗಣೇಶ್ ಏನೋ ಇದೆಲ್ಲ ಗಾತ್ರ ಎಲ್ಲ ಸೈಜ್ ಹಾಕಳ ಇದೆ. ಹಸು ತುಂಬ ಗಾತ್ರ ದೊಡ್ಡದಾಗಿದೆ. ಹಿಂಗೆ ನೋಡೋಣ, ಸೂಲಲ್ಲಿ ಹೆಂಗಿದೆ ಗಣೇಶ? ಹೌದಾ, 3ನೇದು ಹಿಡಿದ್ರೆ 3ನೇದು ಇಲ್ಲ 3ನೇದು ಇರುತ್ತೆ. ಸ್ನೇಹಿತರೆ, ಹಸುಗಳ ವಿಚಾರವಾಗಿ ನೇರ ಭೇಟಿ ತುಂಬ ಉತ್ತಮ. ಆನ್ಲೈನಲ್ಲಿ ಏನಪ್ಪ ನೀವು ಆನ್ಲೈನ್ದು ವ್ಯವಹಾರ ಮಾಡ್ತೀವಿ? ಅದಕ್ಕೆ ಇದೆ. ಹೌದು, ಆನ್ಲೈನ್ ವ್ಯವಹಾರ ಇಲ್ಲ. ತುಂಬ ಜನ ಆನ್ಲೈನ್ ವ್ಯವಹಾರಕ್ಕೆ ಕರೆ ಬೀಳ್ತಾ ಇದ್ದೀರಿ. ಇಲ್ಲ ಅಡ್ವಾನ್ಸ್ ಬುಕ್ಕಿಂಗು ಹಾಗೆ ಹೀಗೆ ಏನಿಲ್ಲ, ನೇರವಾಗಿ ಬಂದಾಗ ಒಳ್ಳೆ ಚೆನ್ನಾಗಿರುತ್ತೆ ಹಸು. ನೋಡಿ ನೇರವಾಗಿ ಭೇಟಿ ಮಾಡಿ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಹಸುವನ್ನು ಖರೀದಿ ಮಾಡುವಂಥದ್ದು ಆಗಬೇಕು. ಓಕೆ, ಬೆಲೆ ಏನಂದ್ರಪ್ಪ ಅಪ್ಪಾಜಿ ಇದಕ್ಕೆ? 1.15 ಹೇಳಿದ್ರಾ? ಓಕೆ ಬಾಸ್, ಆಗ್ಬೋದಪ್ಪ. ಒಂದು ಹಾಲಿಂದ ಗೆಸ್ ಮಾಡಿದ್ರೆ ಎಷ್ಟು ಸಿಗ್ಬೋದು? ಅದೇ ಅರ್ಹತೆ ಇರುತ್ತೆ, 10-12 ಮೇಲೆ ಅರ್ಹತೆ ಇರುತ್ತೆ. ಹಾಂ, ನಾನು ನೋಡ್ಕೊಳ್ಳೋದ್ರ ಮೇಲೆ ಅಷ್ಟೇ. ಹೌದು ಹೌದು. ಓಕೆಪ್ಪ. ನೋಡ್ತಾ ಇದ್ರಲ್ಲ ಭೀಮಣ್ಣವರು. ಹೇಳಿ ಭೀಮಣ್ಣ, ಏನು ಸಮಾಚಾರ? ಹೆಂಗೆ ಹಸುಗಳ ಬಗ್ಗೆ ಏನಾದರೂ ಮತ್ತೊಂದಿಷ್ಟು ಲಾಸ್ಟಾಗಿ? ಹಸುಗಳು ಎಲ್ಲ ತರ್ತಾವ್ರಿ ಚಲೋ. 2 ಹಲ್ಲು 4 ಹಲ್ಲು 6 ಹಲ್ಲು 3ನೇ ಕರ 2ನೇ ಕರ 1ನೇ ಕರ ತರ್ತಾವಿ. ಡೈರಿ ಫಾರಂ ಮಾಡೋರು ಬರ್ಬೋದು, ರೈತರು ಬರ್ಬೋದು, ಎಲ್ಲರಿಗೂ ಅನುಕೂಲ ಮಾಡಿ ಕೊಡ್ತಾವ್ರಿ. ಓಕೆ ಓಕೆ. ಏನೋ ತಂಟಿ ತಗೊಳ್ಳಂಗೆ ತುಂಬ ಕಳಿಸ್ತಾವಿ, ಗಾಡಿ ಬಾಡಿಗೆ ಮಾಡಿ ದೂರ ಹೋಗೋರಿಗೆ. ಏನು ಮೋಸ ಅಲ್ರಿ, ಬರ್ಬೋದು. ಡೈರಿ ಫಾರಂ ಮಾಡೋರು ಬರ್ಬೋದು. ಓಕೆ, ಆನ್ಲೈನ್ ವ್ಯವಹಾರ ಏನಿಲ್ಲಲ್ಲ? ಆನ್ಲೈನ್ ಅವರಲ್ರಿ, ನೇರ ಭೇಟಿ. ಹೌದು. ಹಾಕಿ ಕಳಿಸು, ವಿಡಿಯೋ ಹಾಕು, ಆಮೇಲೆ ಹಿಂಗೆ ಅಲ್ಲಿ ಹೋದ್ಮೇಲೆ ಅದು ಹಾಕು, ಹಿಂಗಾತು, ಇವೆಲ್ಲ ರಾಡಿ ಬೇಡ. ನೇರವಾಗಿ ಬರ್ಬೇಕು. ಇದ್ದಂಗಿಲ್ಲ, ನಮ್ ದುಡ್ಡು ಕೊಟ್ಟು ಗಾಡಿ ತಗೊಂಡು ಅನ್ನೋದು ಇವೆಲ್ಲ ಬೇಡ. ರೋಗ ನೇರ ಬಂದು ವ್ಯಾಪಾರ ಮಾಡಿಕೊಳ್ಳಿ. ವ್ಯಾಪಾರ ಎಂತ ಬೇಕಾದ್ರೆ ಹಸು ತಂದು ಕೊಡ್ತಾವೆ ಬೇಕಂದ್ರೆ. ಓಕೆ, ನೇರ ಭೇಟಿ. ಒಟ್ಟು ನೇರ ಭೇಟಿ. ಹಳ್ಳಿ ವಾಸಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ದಾವಣಗೆರೆ 7 ಕಿಲೋಮೀಟರ್. ಓಕೆ, ಬಂದು ಭೇಟಿ ಮಾಡಿ ಆಯ್ಕೆ ಮಾಡ್ಕೊಂಡು ಖರೀದಿ ಮಾಡ್ಕೊಂಡು ಹೋಗ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಹಾಗೆ ನಂಬರ್ ಹೇಳಿಬಿಡಿ ಅಣ್ಣ ಅಂತಿದೆ. 73 48 95 60 09. ಓಕೆ, ಥ್ಯಾಂಕ್ ಯು. ಗಣೇಶ್ ನಿಂದ ಹೇಳು. ಗಣೇಶ್, ಹಂಗೆ ನಂಬರ್ ಹೇಳ್ಬಿಡಿ. ಹಂಗೆ 9801 9801 40431 40431. ಓಕೆ.